ಯಾಕಷ್ಟು ಬೇಗ ಬರೋಕ್ ಹೇಳ್ದೆ? ಏನು ತೊಂದರೆ ಆಗ್ಲಿಲ್ಲ ಅಲ್ವಾ? ಅಂಬಿಕಾ ಮರಳಿ ಪಡೆಯೋ ಸಮಯ. ಕಷ್ಟದ ಕೆಲಸ ಶುರು ಆಗಬೇಕು. ಆರಂಭ ನಿನ್ನಿಂದ ಆರಂಭ, ಅಂತ್ಯ ಹೆಚ್ಚು ಸಮಯ ಇಲ್ಲ. ತಡ ಆದಷ್ಟು ಕಷ್ಟ, ಸಂಕಷ್ಟ. ದುರ್ಗಾ, ಶುಭ ಮುಹೂರ್ತ, ದೈವ ಬಲ, ಧೈರ್ಯ ಹೋರಾಟ, ಧೈರ್ಯ ಗೆಲುವು. ಹೇಳಪ್ಪ, ನಾನು ಏನ್ ಮಾಡ್ಬೇಕು? ನಮ್ಮ ಅಕ್ಕನ್ನ ಮತ್ತೆ ನೋಡೋದಿಕ್ಕೆ ನಂಗೆ ಏನ್ ಕಷ್ಟ ಬೇಕಾದ್ರೂ ಎದುರಿಸ್ತೀನಿ. ಕಳ್ಕೊಂಡಾಗ ನಾನು ಅನುಭವಿಸಿರೋ ನೋವಿಗಿಂತ ನೀನು ಹೇಳೋ ಕೆಲಸ ನಂಗೆ ಕಷ್ಟ ಅನ್ಸಲ್ಲ. ಅವಳಿಗೋಸ್ಕರ ನೀನು ಏನ್ ಅಪಾಯ ಬೇಕಾದ್ರೂ ಎದುರಿಸ್ತೀನಿ. ಹೇಳಪ್ಪ, ನಾನು ಏನ್ ಮಾಡ್ಬೇಕು? ಹೇಳ್ತೀನಿ ಬಾ. ಅಮ್ಮ, ಮಂಜರಿ ಅಮ್ಮ, ಆ ಶಂಭು ಏನೋ ದೊಡ್ಡ ಸಂಚ್ ಮಾಡ್ತಿದ್ದಾನೆ. ಅವನು ನಿಜವಾದ ತಾಳಿನ ಕದ್ದು ತಗೊಂಡು ಹೋಗಿರೋದು ನೋಡಿದ್ರೆ ಅಂಬಿಕನ ಆತ್ಮನ ವಾಪಸ್ ತರೋದಕ್ಕೆ ಏನೋ ಒಂದು ದಾರಿ ಮಾಡ್ತಿದ್ದಾನೆ ಅಂತಾನೆ ಅರ್ಥ. ಅವನ್ನ ನಾವು ಈಗಲೇ ತಡೀತಿದ್ರೆ ನಮ್ಗೆ ಉಳಿಗಾಲ ಇಲ್ಲ ಅಮ್ಮ. ಏನಾದ್ರೂ ಮಾಡಿ ಅಮ್ಮ, ಏನಾದ್ರೂ ಮಾಡಿ. ಈಗ ಶಂಭುನ ನೇರವಾಗಿ ತಡೆಯೋದು ಕಷ್ಟ ಮಾಡ್ಬೇಕಾ? ಯಾಕಮ್ಮ ಹೀಗೆ ಹೇಳ್ತಾ ಇದ್ದೀರಾ? ನಿಮ್ಮ ಹತ್ರ ಇಲ್ದಿರೋ ಶಕ್ತಿಗಳೇ ಇಲ್ಲ ಅಲ್ವಾ? ಆ ಮಂತ್ರವಾದಿನ ಬಗ್ ಪಡೆಯೋದಕ್ಕೆ ನಿಮ್ಗೆ ಯಾಕೆ ಆಗ್ತಾ ಇಲ್ಲ ಅಮ್ಮ? ಇವತ್ತು ಶುಭ ಮುಹೂರ್ತದ ದಿನ. ಪ್ರಕೃತಿಯಲ್ಲಿ ಸಕಾರಾತ್ಮಕ ಶಕ್ತಿಗಳು ಹೆಚ್ಚಾಗಿರೋ ಸಮಯ. ಒಳ್ಳೆ ಕೆಲಸಗಳಿಗೆ ಸಕಾಲವಾದ ದಿನಗಳಲ್ಲಿ ನಮ್ಮಂಚು ಕರಾಳ ಶಕ್ತಿಗಳು ಸ್ವಲ್ಪ ದುರ್ಬಲವಾಗಿರುತ್ತೆ. ಇಂತಹ ಸಮಯದಲ್ಲಿ ನಾವು ನೇರವಾಗಿ ಯುದ್ಧಕ್ಕೆ ಇಳಿಬಾರದು. ಅಂದ್ರೆ ಆ ಶಂಭು ಗೆದ್ಬಿಡ್ತಾನ? ಅಂಬಿಕಾ ವಾಪಸ್ ಬಂದ್ಬಿಡ್ತಾಳ? ಇಷ್ಟು ಬೇಗ ಸೋಲೊಪ್ಪಬೇಡ ಮಾಡ್ಬೇಕಾ? ಅವನು ಏನ್ ಮಾಡಕ್ ಹೊರಟಿದ್ದಾನೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಅಂಬಿಕಾನ ಮರಳಿ ತರೋ ಪ್ರಕ್ರಿಯೆ ಶುರು ಮಾಡಿದ್ದಾನೆ. ಆದ್ರೆ ಅವನು ಅದರಲ್ಲಿ ಯಾವತ್ತೂ ಗೆಲ್ಲಲ್ಲ. ಹೇಗಮ್ಮ ಸಾಧ್ಯ? ಶಂಭು ಏನಾದ್ರೂ ಹಠಕ್ ಬಿದ್ರೆ ಅದನ್ನ ಸಾಧಿಸೋವರೆಗೂ ಬಿಡಲ್ಲ ಅವನು. ಶಂಭು ಏನೇ ತಯಾರಿ ಮಾಡಲಿ, ಆದ್ರೆ ಅದನ್ನ ಪೂರೈಸಬೇಕಾಗಿರೋದು ದುರ್ಗಾ. ಈ ಪ್ರಕ್ರಿಯೆ ಮುಂದಿನ ಹಂತ ತುಂಬಾ ಭಯಾನಕವಾದದ್ದು. ಆ ಕೆಲಸ ಮಾಡೋದಕ್ಕೆ ದುರ್ಗಾ ಖಂಡಿತ ಒಪ್ಪಲ್ಲ. ಮಗಳ ಪ್ರಾಣನೆ ಪಣಕ್ಕಿಟ್ಟು ಶಂಭು ಆಟ ಶುರು ಮಾಡಿದ್ರು. ದುರ್ಗಾ ಆ ದಾರಿಲಿ ಹೆಜ್ಜೆ ಇಡೋ ಮೊದಲೇ ಹಿಂದೆ ಸರಿತಾಳೆ. ನೋಡ್ತೀವಿ. ಅಪ್ಪ, ನೀರಲ್ಲಿ ಮುಳುಗಿ ಎದ್ದು ಬಂದಿದ್ದೀನಿ, ಶುದ್ಧವಾಗಿ ಬಂದಿದ್ದೀನಿ. ಈಗ ಹೇಳಪ್ಪ, ಅಕ್ಕಂಗೋಸ್ಕರ ನಾನು ಏನ್ ಮಾಡ್ಬೇಕು, ಅವಳನ್ನ ವಾಪಸ್ ಕರ್ಕೊಂಡ್ ಬರೋದಕ್ಕೆ ನಾನು ಏನ್ ಮಾಡ್ಬೇಕು ಅಂತ ಹೇಳಪ್ಪ. ನಿನ್ನ ದಾರಿ ಕಷ್ಟ ಮಗಳೇ. ಪರವಾಗಿಲ್ಲಪ್ಪ, ಅಕ್ಕಂಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಹೇಳಪ್ಪ, ನಾನು ಏನ್ ಮಾಡ್ಬೇಕು? ಮುಂದಿನ ದಾರಿ ಕಷ್ಟ. ಶಕ್ತಿ, ದೇವಸ್ಥಾನ ಪ್ರವೇಶ, ದೇವಿಯ ದರ್ಶನ, ದೇವಿಯ ಆಶೀರ್ವಾದ. ಪ್ರಾರ್ಥಿಸು. ಭಕ್ತಿ, ಮುಖದರ್ಶನ, ಭಕ್ತಿ, ಪ್ರಾರ್ಥನೆ. ಏನ್ ಹೇಳ್ತಿದ್ಯಪ್ಪ ನೀನು? ನಾನು ಹೋಗಿ ಅವಳ ಮುಂದೆ ನಿಂತ್ಕೋಬೇಕಾ? ನಾನು ಅವಳ ಆಶೀರ್ವಾದ ಪಡಿಬೇಕಾ? ಶಕ್ತಿ ಇಲ್ದಿರೋಳ ಹತ್ರ ಹೋಗಿ ಶಕ್ತಿ ಕೇಳೋದು ಮೂರ್ಖತನಪ್ಪ. ನನಗೆ ಆಶೀರ್ವಾದ ಮಾಡ್ತಾರೆ ಅಂದ್ರೆ ಕೈ ಮುಗಿದು ಹೋಗಿ ನಿಂತ್ಕೋತೀನಿ. ಶಾಪ ಹಾಕೋರ್ ಮುಂದೆ ನಾನು ಅವ್ರ ಮುಖ ಕೂಡ ನೋಡೋದಿಲ್ಲ. ಸಮಯ ಬೇಡಿಕೆ. ಅಯ್ಯ ಕೃಪೆ, ಶಕ್ತಿ ಆಶೀರ್ವಾದ, ಒಪ್ಪಿಗೆ ಬೇಕು, ಶರಣಾಗತಿ ಬೇಕು. ಕೃಪೆ ಕರುಣೆ ತೋರೋ ಹಾಯಿ ಜಗನ್ಮಾತೆ. ಯಾವ ತಾಯಿಯಪ್ಪ, ಯಾವ ಜಗನ್ಮಾತೆ? ಇಷ್ಟು ವರ್ಷ ನಮ್ ಜೀವನದಲ್ಲಿ ಒಂದ್ಸಲನೂ ಒಳ್ಳೇದ್ ಮಾಡದೆ ಇರೋಳು ದೇವಿನ. ನಮ್ಮಕ್ಕ ಇವತ್ತು ಈ ಸ್ಥಿತಿಲಿರೋದಕ್ಕೆ ಅವಳೇ ಕಾರಣ. ನನ್ ಪ್ರಾಣಕ್ಕಿಂತ ಹೆಚ್ಚಾಗಿರೋಳು ನಮ್ಮಕ್ಕನ್ನ ಕಿತ್ಕೊಂಡವಳ ನಾನು ದೇವಿ ಅಂತ ನಂಬೇಕಾ? ಅರ್ಥ ಆಗತ್ತೆ, ನಿನ್ನ ಸಿಟ್ಟು ಅರ್ಥ ಆಗತ್ತೆ.
ಬೇರೆ ದಾರಿ ಇಲ್ಲ. ಅಂಬಿಕಾ ಬರೋದು ಮುಖ್ಯ. ಪರವಾಗಿಲ್ಲಪ್ಪ, ನಾನು ಸತ್ರು ಸರಿ, ಅವಳ ಮುಖ ನಾನು ನೋಡೋದಿಲ್ಲ, ಅವಳ ಮುಂದೆ ನನ್ನ ತಲೆ ಬಾಗ್ಸೋದಿಲ್ಲ. ಯಾರು ನನ್ನ ಜೀವನದಲ್ಲಿ ಕತ್ಲು ತುಂಬಿದಾಳೋ ಅವಳ ಹತ್ರ ಹೋಗಿ ದಾರಿ ತೋರಿಸು ಅಂತ ನಾನು ಬೇಡ್ಕೊಳ್ಳೋದಿಲ್ಲ. ನೋಡಪ್ಪ, ಏನೇ ಆದ್ರೂ ಅಷ್ಟೇನೆ, ಅವಳ ಆಶೀರ್ವಾದ ಇಲ್ದೆ ನಾನ್ ನಮ್ಮ ಅಕ್ಕನ ಹುಡ್ಕೊಂಡು ವಾಪಸ್ ತಂದೆ ತರ್ತೀನಿ. ಸದ್ದು! ಅಂಬಿಕಾ ಅದೃಷ್ಟ. ದೇವಿ ತಾಯಿ ಯಾವತ್ತೂ ತನ್ನ ಮಗುನ ಕೊಲೆ ಮಾಡೋದಿಲ್ಲ ಅಪ್ಪ. ಅಕಸ್ಮಾತ್ ಒಬ್ಬ ಮನುಷ್ಯ ಇನ್ನೊಬ್ಬನ ಕೊಲೆ ಮಾಡಿದ್ರು ಕೊಲೆಯಾಗಿರೋ ಮನೆಯವರು ಕೊಲೆಗಾರನನ್ನ ದ್ವೇಷ ಮಾಡ್ತಾರೆ. ಅವ್ನ ಕಾಲಿಗೆ ಬೀಳೋದಿಲ್ಲ, ಅವನ ಹತ್ರ ಬೇಡ್ಕೊಳ್ಳೋದಿಲ್ಲ, ತಲೆ ಬಾಗೋದಿಲ್ಲ. ಅಕಸ್ಮಾತ್ ಆ ಮನೆಯವ್ರಿಗೆ ಏನಾದ್ರೂ ಕೊಟ್ರು ಅದನ್ನ ಕಸದ ರೀತಿ ನೋಡಿ ತಿಪ್ಪೆಗೆ ಬಿಸಾಕ್ತಾರೆ. ಮನುಷ್ಯ ಬೇರೆ, ದೇವರು ಬೇರೆ. ಮಾಡಲ್ಲ, ದೇವರು ಕೊಲೆ ಮಾಡಲ್ಲ. ಎಲ್ಲ ತಾಯಿ ಇಚ್ಛೆ, ಅಮ್ಮನ ಇಚ್ಛೆ. ನೀನ್ ಏನೇ ಹೇಳಪ್ಪ, ನಾನ್ ಮಾತ್ರ ಅವಳ ಮುಂದೆ ತಲೆ ಬಾಗೋದಿಲ್ಲ. ನನಗೆ ಅವಳ ಆಶೀರ್ವಾದ ಬೇಡ. ಹಾಗಾದರೆ ನಾನು ನಿನಗೆ ಆಶೀರ್ವಾದ ಮಾಡಬಹುದಾ?